ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ 2ನೇ ದಿನವೂ ಮುಂದುವರೆದಿದೆ. ಇಂದು ಕೂಡ ಒತ್ತುವರಿ ಜಾಗದ ಮಾರ್ಕಿಂಗ್ ಕಾರ್ಯದ ಬಳಿಕ ಅಳತೆ ಕಲ್ಲುಗಳ ಅಳವಡಿಕೆ ಮಾಡ್ತಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು. ಒತ್ತುವರಿ ಜಾಗವನ್ನು ವಶಕ್ಕೆ ಪಡೆದು ತಂತಿ ಬೇಲಿ ಹಾಕಲಿದ್ದಾರೆ. ಕುರಿತ ವರದಿ ಇಲ್ಲಿದೆ. 2ನೇ ದಿನವೂ ಎಚ್ಡಿಕೆ ತೋಟದ ಒತ್ತುವರಿ ತೆರವು. ಜೆಸಿಬಿ ಯಂತ್ರಗಳ ಮೂಲಕ ಒತ್ತುವರಿ ತೆರವು. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ತಂತಿ ಬೇಲಿ ಅಳವಡಿಕೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಇರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ತೋಟದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಪೊಲೀಸರ ನೇತೃತ್ವದಲ್ಲಿ ಕುಮಾರಸ್ವಾಮಿ ತೋಟದ ಮನೆಯನ್ನ ಇಂಚಿಂಚು ಅಳತೆ ಮಾಡಿದ್ದಾರೆ. ಆಧುನಿಕ ಸರ್ವೆ ಯಂತ್ರಗಳ ಬಳಕೆ ಮಾಡಿಕೊಂಡು ಒತ್ತುವರಿ ಜಾಗವನ್ನ ಮಾರ್ಕ್ ಮಾಡುವ ಪ್ರಕ್ರಿಯೆ ನಡೆಸಿದ್ದಾರೆ. ಇಂದು ಕೂಡ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು, ಒತ್ತುವರಿಯಾಗಿರುವ 14ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಗುರುತು ಮಾಡುವ ಪ್ರಕ್ರಿಯೆ ನಡೆಯಲಿದೆ. ಎಚ್ಡಿಕೆ ತೋಟದ ಸುತ್ತಮುತ್ತಲಿನ ಜಮೀನಿನಲ್ಲೂ ಸರ್ಕಾರ ಜಾಗ ಒತ್ತುವರಿಯಾಗಿದ್ದು, ಅದನ್ನು ಮಾರ್ಕಿಂಗ್ ಮಾಡಿ ಬಳಿಕ ಅಳತೆ ಕಲ್ಲುಗಳನ್ನು ಅಳವಡಿಕೆ ಮಾಡುವ ಕೆಲಸಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದಾದ ಬಳಿಕ ಮಾರ್ಕಿಂಗ್ ಮಾಡಿದ ಒತ್ತುವರಿ ಜಾಗವನ್ನ ಜೆಸಿಬಿ ಯಂತ್ರಗಳ ಮೂಲಕ ತೆರವು ಮಾಡಲಿರೋ ಅಧಿಕಾರಿಗಳು ಒಟ್ಟು 14 ಎಕರೆ ಜಮೀನನ್ನ ತಮ್ಮ ವಶಕ್ಕೆ ಪಡೆದು ತಂತಿ ಬೇಲಿ ಹಾಕಿ ಬಂದೋಬಸ್ತ್ ಮಾಡಲಿದ್ದಾರೆ. ನಂತರ ತೆರವು ಕಾರ್ಯಾಚರಣೆ ಬಗ್ಗೆ ಹೈಕೋರ್ಟ್ಗೆ ಸಂಪೂರ್ಣ ವರದಿ ಸಲ್ಲಿಸಲು ಜಿಲ್ಲಾಡಳಿತ ತಯಾರಿ ಮಾಡಿಕೊಂಡಿದೆ. ನಾನು ಯಾವುದೇ ಅಕ್ರಮ ಮಾಡಿಲ್ಲ, ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಎಂದ ಕುಮಾರಸ್ವಾಮಿ. ಇನ್ನು ಸರ್ಕಾರಿ ಭೂಮಿ ಒತ್ತುವರಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಯಾವುದೇ ಅಕ್ರಮ ಮಾಡಿಲ್ಲ. 40 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಜಮೀನು ಅದು. ನನ್ನನ್ನ ಬಿಟ್ಟು ಇನ್ಯಾರೂ ಈ ಸರ್ಕಾರಕ್ಕೆ ಟಾರ್ಗೆಟ್ ಇಲ್ಲ. ನಾನು ಕಾನೂನು ವ್ಯಾಪ್ತಿಯಲ್ಲಿ ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಇದಕ್ಕೆ ದೆಹಲಿಯಲ್ಲಿ ಕೌಂಟರ್ ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರಿಗೆ ಏನ್ ಸಂಬಂಧ? ಯಾರೋ ಪಿಐಎಲ್ ಹಾಕಿದ್ರು, ಕೋರ್ಟ್ ಆದೇಶ ನೀಡಿದೆ, ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿತ್ತು. ದ್ವೇಷದ ರಾಜಕೀಯ ಮಾಡುವ ಸನ್ನಿವೇಶ ಬಂದಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದು ಎಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ನಾವು ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡೋಕ್ಕೆ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, ಡಿಕೆ ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ. ಟೈಮು ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂಥ ಸಂದರ್ಭ ಇಲ್ಲ. ಸುಮಾರು 25-30 ವರ್ಷದ ಹಿಂದಿನ ವಿಚಾರವನ್ನು ಕೆದಕಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ದ್ವೇಷದ ರಾಜಕಾರಣದ ಪ್ರತಿಫಲ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಆಗಿಲ್ಲ ಅನ್ನುವಂಥದ್ದು. ಆದ್ದರಿಂದ ಈ ದ್ವೇಷದ ರಾಜಕಾರಣದ ಪ್ರತಿಫಲ ಇದೆಲ್ಲ. ಸಂಬಂಧಪಟ್ಟ ಇಲಾಖೆಯವರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೇದು. ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ. ಇಲ್ಲಿ ಕಾನೂನು, ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗೆ ಬೇಕೋ ಬರ್ಕೋತಿದ್ದಾರೆ, ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ. ಒಟ್ಟಾರೆ ಸರ್ಕಾರಿ ಭೂಮಿಯ ಒತ್ತುವರಿಗಳನ್ನ ತೆರವು ಮಾಡಿ ಸರ್ಕಾರಿ ಆಸ್ತಿಯನ್ನ ಉಳಿಸಬೇಕು ಎಂಬ ಹೋರಾಟಗಾರರಿಗೆ ಪ್ರಾರಂಭಿಕ ಜಯ ಸಿಕ್ಕಂತಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಭೂಮಿಯನ್ನ ವಶಕ್ಕೆ ಪಡೆದು ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.